ನನ್ನೆಲ್ಲ ನಲ್ಮೆಯ ವಿದ್ಯಾರ್ಥಿಗಳಿಗೆ ಜ್ಯೋತಿ ಗಣೇಶ್ ಮಾಡುವ ನಮಸ್ಕಾರಗಳು. 2026ರ ಮುಖ್ಯ ಪರೀಕ್ಷೆಯಲ್ಲಿ ಕನ್ನಡ ಸಾಹಿತ್ಯವನ್ನು ಆಯ್ಕೆ ಮಾಡಿಕೊಂಡು ಅತ್ಯಂತ ಅಂಕವನ್ನು ಗಳಿಸುವ ನಿರೀಕ್ಷೆಯಲ್ಲಿದ್ದೀರಾ? ಆದರೆ ಕನ್ನಡ ಸಾಹಿತ್ಯದ ಪಠ್ಯಕ್ರಮ ನಿಮಗೆ ಭಾರ ಅನಿಸ್ತಾ ಇದೆಯಾ? ಅಥವಾ ಪುನರ್ಮನನ ಮಾಡೋದಕ್ಕೆ ಹೆಚ್ಚಿನ ಸಮಯ ಬೇಕು ಅಂತ ನಿಮಗೆ ಅನಿಸ್ತಾ ಇದೆಯಾ? ಅಥವಾ ಗುಣಮಟ್ಟದ ವಿಮರ್ಶಾತ್ಮಕ ಉತ್ತರವನ್ನೇ ಬರೆಯುವುದಕ್ಕೆ ನಿಮಗೆ ಆತ್ಮವಿಶ್ವಾಸದ ಕೊರತೆ ಇದೆಯಾ? ಹಾಗಾದ್ರೆ ನಿಮ್ಮ ನೆರವಿಗೆ ನಾನಿದ್ದೇನೆ. ಬಹು ನಿರೀಕ್ಷಿತವಾದ ತನ್ನ ಗುಣಮಟ್ಟದಿಂದ ಉಪಯುಕ್ತತೆಯನ್ನು ಕಂಡುಕೊಂಡಿರುವಂತಹ ಸಿಂಹಾವಲೋಕನ ಕನ್ನಡ ಸಾಹಿತ್ಯ ಐಚ್ಛಿಕ ಪುನರ್ಮನನ ತರಗತಿಗಳು ಮತ್ತೆ ನಿಮ್ಮ ಮುಂದೆ ಬರ್ತಾ ಇದೆ. ಪ್ರಿಯ ವಿದ್ಯಾರ್ಥಿಗಳೇ, ಅತ್ಯಂತ ಕಡಿಮೆಯ ಸಮಯದಲ್ಲಿ ಅಂತ ಹೇಳಿದ್ರೆ ಕೇವಲ 20 ದಿನಗಳಲ್ಲಿ ಸಮಗ್ರವಾದ ಕನ್ನಡ ಪಠ್ಯಕ್ರಮವನ್ನ ಹಾಗೂ ಬಹು ನಿರೀಕ್ಷಿತವಾದ ಪ್ರಶ್ನೆಗಳಿಗೆ ಗುಣಮಟ್ಟವಾದ ಉತ್ತರವನ್ನು ಬರೆಯುವ ಕಲೆಯನ್ನ ಈ ತರಗತಿಗಳು ನಮಗೆ ದೊರಕಿಸಿಕೊಡಲಿವೆ. ವಿದ್ಯಾರ್ಥಿಗಳೇ, ಕೇವಲ ತರಗತಿಗಳು ಮಾತ್ರ ಅಲ್ಲ, ಅದರ ಜೊತೆಗೆ ವೈಯಕ್ತಿಕ ಮಾರ್ಗದರ್ಶನಕ್ಕೆ ನಿಮಗೆ ಸದಾ ನಾನು ಲಭ್ಯವಿರ್ತೇನೆ. ನಿಮ್ಮ ಉತ್ತರವನ್ನು ಮೌಲ್ಯಮಾಪನ ಮಾಡೋದಕ್ಕಾಗಿರ್ಲಿ ಅಥವಾ ನಿಮ್ಮ ಟಿಪ್ಪಣಿಗಳನ್ನ ತಿದ್ದಿ ಸರಿಪಡಿಸೋದಕ್ಕಾಗಿರ್ಲಿ ನಾನು ನಿಮ್ಮೊಂದಿಗಿರ್ತೇನೆ. ಬನ್ನಿ, ಕನ್ನಡ ಪಠ್ಯಕ್ರಮದ ಪ್ರತಿಯೊಂದು ಪದ್ಯ, ಕತೆ, ಕವನ, ನಾಟಕ, ಕಾವ್ಯ, ಮೀಮಾಂಸ, ವಿಮರ್ಶೆಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ವಿಮರ್ಶಾತ್ಮಕವಾಗಿ ಹಾಗೂ ಅತ್ಯಂತ ಹೆಚ್ಚಿನ ಅಂಕ ಗಳಿಸುವಲ್ಲಿ ಸಫಲದಾಯಕವಾಗಿ ಈ ತರಗತಿಗಳಲ್ಲಿ ಪಾಲ್ಗೊಳ್ಳೋಣ ಹಾಗೂ ನಿಮ್ಮ UPSC ಪ್ರಯಾಣವನ್ನ ಮತ್ತಷ್ಟು ಯಶಸ್ವಿಗೊಳಿಸೋಣ. ಯಾವಾಗಿನ ತರಗತಿಗಳು ಅಂತ ಕೇಳಿದ್ರೆ ಜೂನ್ 1ರಿಂದ ತರಗತಿಗಳು ಆರಂಭವಾಗ್ತಾ ಇದ್ದಾವೆ. ಪ್ರತಿ ವಾರ 5 ದಿನಗಳು ತರಗತಿಗಳಿರ್ತವೆ. ಶನಿವಾರ ಮತ್ತು ಭಾನುವಾರ ನಿಮಗೆ ಬಿಡುವಿರುತ್ತೆ. ಈ ರೀತಿಯಾಗಿ 4 ವಾರಗಳು ತರಗತಿಗಳು ಸಂಯೋಜಿತವಾಗಿರ್ತವೆ. ಇವೆಲ್ಲ ನಿಮಗೆ ಕೇವಲ 5,000 ರೂಪಾಯಿ ಶುಲ್ಕದಲ್ಲಿ ದೊರೆಯಲಿದೆ. ಆದರೆ ನೀವು ಈ ಜೂನ್ 1ರ ಒಳಗಾಗಿ ನೋಂದಣಿ ಮಾಡಿಕೊಂಡಲ್ಲಿ ನಿಮಗೆ 10% ಅಷ್ಟು ರಿಯಾಯಿತಿ ಕೂಡ ಇರುತ್ತೆ. ನೆನಪಿರಲಿ, ಈ ತರಗತಿಗಳು ನಿಮಗೆ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಮಾದರಿಗಳಲ್ಲಿಯೂ ಕೂಡ ಲಭ್ಯವಿರುತ್ತೆ. ಹಾಗಾದರೆ ತಡ ಮಾಡಬೇಡಿ. ನಿಮ್ಮ ಈ ಮುಖ್ಯ ಪರೀಕ್ಷೆ ತಯಾರಿಯ ಸಮಯವನ್ನ ಅತ್ಯಂತ ಪರಿಣಾಮಕಾರಿ ಸದುಪಯೋಗಪಡಿಸಿಕೊಳ್ಳಿ ಮತ್ತು ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯದಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಕೀರ್ತಿ ಕಲಶರಾಗಿ ಸಿಂಹಾವಲೋಕನ ತರಗತಿಗಳಲ್ಲಿ ಭೇಟಿಯಾಗೋಣ. ವಂದನೆಗಳು.